ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು. ನಾನು ಪ್ರೊಫೆಸರ್ MS ಹೊಳಿಮಠ್. ಸ್ನೇಹಿತರೆ, ಇವತ್ತು ನಾನು ಅತ್ಯಂತ ಪ್ರಮುಖವಾದಂತಹ ಮತ್ತೊಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಅದೇನಂತಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಸಾಮಾನ್ಯ ಜ್ಞಾನದಿಂದ ಮತ್ತು ಸ್ಪರ್ಧಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ನಮ್ಮ ಭಾರತದ ರಾಜಕೀಯ ಇತಿಹಾಸವನ್ನು, ನಮ್ಮ ಭಾರತದ ರಾಜಕೀಯ ಆಡಳಿತದ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಇದು ಅತ್ಯಂತ ಉಪಯುಕ್ತವಾಗಬಲ್ಲಂತಹ ಒಂದು ವಿಷಯವಾಗಿದೆ. ನಮ್ಮ ಭಾರತದ ಆಡಳಿತ ವ್ಯವಸ್ಥೆಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ಕೆಲವೊಂದು ಘಟ್ಟಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಭಾರತದ ಆಡಳಿತವನ್ನು ನಾವು ಈ ರೀತಿಯಾಗಿ ನೋಡಬಹುದಾಗಿದೆ. ಒಂದು, ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಬೇಕಾಗಿರುವಂತಹ ಆಡಳಿತವನ್ನು ನಡೆಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯಾಗಿದೆ. ಅದೇ ರೀತಿಯಾಗಿ ಎರಡನೇದಾಗಿ ಬರುವಂಥದ್ದು ರಾಜ್ಯ ಸರ್ಕಾರಗಳು. ಇದು ಭಾರತದಲ್ಲಿರುವಂತಹ ಎಲ್ಲ ರಾಜ್ಯಗಳು ಅನುಸರಿಸಿಕೊಂಡು ಹೋಗುವಂತಹ ಒಂದು ಆಡಳಿತ ವ್ಯವಸ್ಥೆ. ಈ ಎರಡು ವ್ಯವಸ್ಥೆಗಳನ್ನು ಹೊರತುಪಡಿಸಿ ಇರುವಂತಹ ಇನ್ನೊಂದು ವ್ಯವಸ್ಥೆ ಕೇಂದ್ರಾಡಳಿತ ಆಡಳಿತ ವ್ಯವಸ್ಥೆಗಳು ಅಂತ. ಅದಕ್ಕೆ ನಾವು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ವ್ಯವಸ್ಥೆ ಅಂತಂದು ಅದನ್ನು ನಾವು ನೋಡ್ತಾ ಇದ್ವಿ. ಬಹುತೇಕ ಜನರಿಗೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಒಂದೇ ರೀತಿಯಾದಂತಹ ಆಡಳಿತ ವ್ಯವಸ್ಥೆ ಇದೆ ಎನ್ನುವುದನ್ನು ಬಹುತೇಕ ಜನರು ನಂಬಿದ್ದಾರೆ. ಆದರೆ ರಾಜ್ಯದ ಆಡಳಿತ ವ್ಯವಸ್ಥೆಗೂ ಮತ್ತು ಕೇಂದ್ರಾಡಳಿತದ ಆಡಳಿತದ ವ್ಯವಸ್ಥೆಗೂ ಬಹಳಷ್ಟು ವ್ಯತ್ಯಾಸ ಇರುವುದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಅಧ್ಯಯನ ಮಾಡುವುದರ ಮೂಲಕ. ಹಾಗಾದರೆ ಭಾರತದ ಸಂವಿಧಾನ ಯಾವ ವಿಧಿ, ಯಾವ ಭಾಗದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ ಅನ್ನೋದನ್ನು ನಾವು ನೋಡೋದಾದರೆ, ಭಾರತದ ಸಂವಿಧಾನದ 1ನೆಯ ಭಾಗದಲ್ಲಿ ಮತ್ತು 1ರಿಂದ 4ರ ಈ ವಿಧಿಗಳು ಒಕ್ಕೂಟ ವ್ಯವಸ್ಥೆಗಳ ಬಗ್ಗೆ ಹೇಳುತ್ತದೆ. ಇಲ್ಲಿ ಇಂಡಿಯಾ ಅನ್ನುವಂತಹ ಪದದ ಇನ್ನೊಂದು ರೂಪವನ್ನು ನಾವು ಭಾರತ ಅನ್ನುವಂತಹ ಪದದಿಂದಲೂ ಕೂಡ ಸೂಚಿಸಬಹುದಾಗಿದೆ. ಭಾರತ ಸಂವಿಧಾನದ 1ರಿಂದ 4ನೆಯ ವಿಧಿಗಳು ಭಾರತದ ಒಕ್ಕೂಟ ವ್ಯವಸ್ಥೆಯ ಹೆಸರುಗಳನ್ನು ಇಡುವುದಾಗಲಿ, ಅವುಗಳನ್ನು ಬದಲಾವಣೆ ಮಾಡುವುದಾಗಲಿ, ರಾಜ್ಯಗಳ ಕ್ಷೇತ್ರಗಳನ್ನು ಬದಲಿಸುವುದಾಗಲಿ, ಹೊಸ ರಾಜ್ಯಗಳ ಸ್ಥಾಪನೆ ಮಾಡುವುದಾಗಲಿ, ರಾಜ್ಯಗಳ ಸರಹದ್ದುಗಳನ್ನು ಬದಲಾಯಿಸುವುದಾಗಲಿ, ಇಂಥ ಅತ್ಯಂತ ಪ್ರಮುಖವಾದಂತಹ ವಿಷಯಗಳನ್ನು ಭಾರತದ ಸಂವಿಧಾನದ 1ನೆಯ ಭಾಗದಲ್ಲಿ 1ರಿಂದ 4ನೆಯ ಈ ವಿಧಿಗಳು ಇದರ ಬಗ್ಗೆ ಅತ್ಯಂತ ಸಂಪೂರ್ಣವಾಗಿ ಮತ್ತು ಸಮಗ್ರವಾಗಿ ತಿಳಿಸಿ ಹೇಳುವಂಥ ವ್ಯವಸ್ಥೆಗಳನ್ನು ಮಾಡಿದೆ. ಈ ಒಂದು ಅಧ್ಯಯನಕ್ಕೆ ಭಾರತ ಸಂವಿಧಾನದ 1ನೆಯ ಭಾಗ ಮತ್ತು ಈ ವಿಧಿಗಳು ಅತ್ಯಂತ ಸಹಾಯಕಾರಿಯಾಗಿವೆ ಅನ್ನೋದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಬೇಕು. ಇನ್ನು ಮುಂದುವರೆದು ಕೇಂದ್ರಾಡಳಿತ ಪ್ರದೇಶ ಎಂದರೆ ಏನು, ಈ ಒಂದು ಸಣ್ಣ ಗೊಂದಲವನ್ನು ಪರಿಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆದರೆ ಹೆಸರೇ ಸೂಚಿಸುವಂತೆ ಕೇಂದ್ರದ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶಕ್ಕೆ ನಾವು ಕೇಂದ್ರಾಡಳಿತ ಪ್ರದೇಶ ಎಂದು ಇದನ್ನು ನಾವು ಕರೆಯಬಹುದಾಗಿದೆ. ಅಂದರೆ ಈ ಎಲ್ಲ ಪ್ರದೇಶಗಳ ಮೇಲೆ ಕೇಂದ್ರ ಸರ್ಕಾರ ನೇರವಾಗಿ ತಮ್ಮ ಆಡಳಿತವನ್ನು ಹೊಂದಿರುತ್ತದೆ, ಆಡಳಿತದ ನಿಯಂತ್ರಣವನ್ನು ಹೊಂದಿರುತ್ತದೆ. ಆ ಕಾರಣಕ್ಕಾಗಿ ಅಂಥ ವ್ಯವಸ್ಥೆಗಳನ್ನು ನಾವು ಕೇಂದ್ರಾಡಳಿತ ಪ್ರದೇಶಗಳು ಎಂದು ಇದನ್ನು ನಾವು ಕರೆಯಬಹುದಾಗಿದೆ. ಇನ್ನು ಇದರ ಸ್ವಲ್ಪ ಇತಿಹಾಸವನ್ನು ನಾವು ನೋಡೋದಾದರೆ, ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ವ್ಯವಸ್ಥೆಗಳು ನಮ್ಮಲ್ಲಿ ಜಾರಿಯಲ್ಲಿ ಇದ್ದವು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಿತು. ಅದಾದ ನಂತರದಲ್ಲಿ ನಮ್ಮ ದೇಶದ ಆಡಳಿತವನ್ನು ನಾವೇ ನಡೆಸಿಕೊಂಡು ಹೋಗುವಂಥ ವ್ಯವಸ್ಥೆಗಳು ಮೂಡಿ ಬಂದವು. ಅದೇ ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಸಂಸ್ಥಾನಗಳು ಒಕ್ಕೂಟ ವ್ಯವಸ್ಥೆಗೆ ಸೇರುವಂತಹ ವ್ಯವಸ್ಥೆಗಳು ಕೂಡ ಮೂಡಿ ಬಂದವು. ಆದರೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಪ್ರದೇಶಗಳು ಇನ್ನೂ ಈ ವಸಾಹತುಶಾಹಿಗಳಾಗಿದ್ದವು ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಅವುಗಳನ್ನು ನೇರವಾಗಿ ನಾವು ಕೇಂದ್ರದ ಆಡಳಿತ ವ್ಯವಸ್ಥೆಗೆ ಒಳಪಡಿಸುವಂಥ ವ್ಯವಸ್ಥೆಗಳು ಮೂಡಿ ಬಂದವು ಅನ್ನೋದನ್ನು ನಾವಿಲ್ಲಿ ಗಮನಿಸಿದಾಗ
ಅದುವೇ ಕೇಂದ್ರಾಡಳಿತದ ಪ್ರದೇಶಗಳಾದವು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಂತ. ಇವತ್ತಿಗೆ 2024ರಲ್ಲಿ ಪ್ರಸ್ತುತವಾಗಿ ನೋಡಬೇಕಾದರೆ ನಮ್ಮ ದೇಶದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಇವತ್ತಿಗೆ ಮುಂದುವರೆದುಕೊಂಡು ಬಂದಿದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿವೆ ಅನ್ನೋದನ್ನು ಹೇಳಿ ಅದಾದ ನಂತರದಲ್ಲಿ ಕೇಂದ್ರಾಡಳಿತ ಮತ್ತು ಪ್ರದೇಶ ಮತ್ತು ರಾಜ್ಯಗಳಿಗೆ ಇರುವಂತಹ ಒಂದು ವ್ಯತ್ಯಾಸಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಿದರೆ ಸೂಕ್ತವಾಗ್ತದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಮೊದಲನೇದಾಗಿ ನಮ್ಮ ಭಾರತ ದೇಶದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತ 2024ರಂತೆ ನೋಡೋದಾದರೆ ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಇದು ಕೇಂದ್ರಾಡಳಿತ ಪ್ರದೇಶ. ಎರಡನೇದಾಗಿ ನೋಡೋದಾದರೆ ಚಂಡೀಗಢ. ಮೂರನೇದು ದಾದ್ರಾ ನಗರ ಹವೇಲಿ, ದಿವು ಮತ್ತು ದಾಮನ್. ಈ 4 ಪ್ರದೇಶಗಳನ್ನು ಸೇರಿಸಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೆಹಲಿ, ನಮ್ಮ ದೇಶದ ರಾಜಧಾನಿ ದೆಹಲಿ ಕೂಡ ಇದು ಕೇಂದ್ರಾಡಳಿತ ಪ್ರದೇಶ ಅನ್ನೋದನ್ನು ಗಮನಿಸಬೇಕು. ಮತ್ತು ಇತ್ತೀಚೆಗೆ ರಚಿತಗೊಂಡಂತಹ ಜಮ್ಮು ಮತ್ತು ಕಾಶ್ಮೀರ್ ಮತ್ತು ಲಡಾಖ್ ಇದು ಕೂಡ ಕೇಂದ್ರಾಡಳಿತ ಪ್ರದೇಶವಾಗಿ ಇದೆ. ಮತ್ತು ಲಕ್ಷದ್ವೀಪ ಮತ್ತು ಪುದುಚೇರಿ, ಹೀಗೆ ಸುಮಾರು ನಾವು 8 ಪ್ರದೇಶಗಳನ್ನು ನಾವು ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಇಲ್ಲಿ ಗುರುತಿಸಬಹುದಾಗಿದೆ ಅಂತ. ಈ 8 ಪ್ರದೇಶಗಳನ್ನು ಹೊರತುಪಡಿಸಿದರೆ ಭಾರತದಲ್ಲಿರುವಂತಹದ್ದೆಲ್ಲ ರಾಜ್ಯಗಳು. ಹಾಗಾದರೆ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ಏನು ಒಂದು ಸ್ವರೂಪ ಕಂಡು ಬರ್ತಾ ಇದೆ, ಅವುಗಳ ನಡುವಿನ ವ್ಯತ್ಯಾಸಗಳು ಏನು ಅನ್ನೋದನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಕೇಂದ್ರಾಡಳಿತ ಪ್ರದೇಶಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ಅನ್ನೋದನ್ನು ನೋಡೋದಾದರೆ, ಬ್ರಿಟಿಷರ ವಸಾಹತುಶಾಹಿಗಳು, ಪೋರ್ಚುಗೀಸರ ವಸಾಹತುಶಾಹಿಗಳಾದಂಥ ಕೆಲವೊಂದಿಷ್ಟು ಪ್ರದೇಶಗಳು, ಡಚ್ಚರ ವಸಾಹತುಶಾಹಿಗಳಾದಂತಹ ಕೆಲವೊಂದಿಷ್ಟು ಪ್ರದೇಶಗಳು ಅವು ಆಡಳಿತಕ್ಕೆ, ಅಲ್ಲಿರುವಂತಹ ಜನವ್ಯವಸ್ಥೆಗೆ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಬೇಕಾಗಿರುವಂತಹ ಪೂರಕವಾದಂಥ ವಾತಾವರಣ ಇಲ್ಲದೇ ಇರುವುದರಿಂದ ಅವು ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಡುವಂತಹ ವ್ಯವಸ್ಥೆಗಳು ಬಂದವು ಅನ್ನೋದನ್ನು ನಾವು ಅವುಗಳ ಇತಿಹಾಸವನ್ನು ಓದಿಕೊಂಡಾಗ ನಮಗೆ ಅರಿವಿಗೆ ಬರುತ್ತದೆ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಂದೇ ರೀತಿಯಾದಂಥ ಆಡಳಿತ ವ್ಯವಸ್ಥೆಗಳನ್ನು ಹೊಂದಿಲ್ಲ. ಅವುಗಳ ನಡುವೆ ಅನೇಕ ವ್ಯತ್ಯಾಸಗಳು ಇಲ್ಲಿ ನಮಗೆ ಕಂಡು ಬರ್ತಾ ಇದ್ದಾವೆ. ಹಾಗಾದರೆ ಕೇಂದ್ರಾಡಳಿತ ಪ್ರದೇಶ ಇದು ಏನನ್ನು ಒಳಗೊಂಡಿರುತ್ತದೆ, ಅದರ ಆಡಳಿತ ವ್ಯವಸ್ಥೆ ಹೇಗೆ ನಡೆಯುತ್ತದೆ? ಬಹುತೇಕ ಜನರಿಗೆ ಈ ವಿಷಯಗಳು ಗೊತ್ತಿಲ್ಲ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂಥವರಿಗೂ ಕೂಡ ಈ ವಿಷಯಗಳು ಸ್ವಲ್ಪದರ ಮಟ್ಟಿಗೆ ತಿಳಿದುಕೊಂಡಿದ್ದರೆ ಒಳಿತು ಅನ್ನುವಂಥ ಕಾರಣಕ್ಕಾಗಿ ಈ ವಿಷಯಗಳನ್ನು ನಾನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕೇಂದ್ರಾಡಳಿತ ಪ್ರದೇಶಗಳು ಇವು ಭೂಮಿಯ ಗಾತ್ರದಿಂದ ಅತ್ಯಂತ ಚಿಕ್ಕ ಗಾತ್ರದ ಭೂಪ್ರದೇಶವನ್ನು ಹೊಂದಿರುತ್ತವೆ. ಟೆರಿಟರಿ ಅಂತ ಏನು ಕರಿತಾ ಇದ್ದೀರಿ, ಭೂಪ್ರದೇಶ ಅಂತ ಏನು ಕರಿತಾ ಇದ್ದೀರಿ, ಇವು ಅತ್ಯಂತ ಚಿಕ್ಕ ಗಾತ್ರದ ಭೂಪ್ರದೇಶವನ್ನು ಹೊಂದಿರುತ್ತವೆ. ಬೇರೆ ರಾಜ್ಯಗಳಿಗೆ ನೀವು ಹೋಲಿಕೆ ಮಾಡಿದಾಗ ಕೇಂದ್ರಾಡಳಿತ ಪ್ರದೇಶಗಳ ಗಾತ್ರ ಅತ್ಯಂತ ಚಿಕ್ಕದಾಗಿರುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಎರಡನೇದಾಗಿ ಇಲ್ಲಿ ವಾಸವಾಗಿರುವಂತಹ ಜನರು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತಾರೆ. ಎಷ್ಟು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತಾರೆ ಅಂತಂದರೆ, ಇವರಿಗೆ ಸರ್ಕಾರವನ್ನು ರಚನೆ ಮಾಡಿಕೊಂಡು ತಮ್ಮ ಆಡಳಿತವನ್ನು ನಡೆಸಿಕೊಳ್ಳಲಿಕ್ಕೆ ಕೂಡ ಆಗದಷ್ಟು ಕಡಿಮೆ ಜನಸಂಖ್ಯೆಯನ್ನು ಈ ಪ್ರದೇಶದಲ್ಲಿ ಹೊಂದಿರುತ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇವು 2 ಪ್ರಮುಖ ವಿಷಯಗಳು, ಒಂದು ಭೂಪ್ರದೇಶ, ಎರಡನೇದು ಜನಸಂಖ್ಯೆ. ಇನ್ನು ಈ ಕೇಂದ್ರಾಡಳಿತ ಪ್ರದೇಶಗಳ ಇನ್ನೊಂದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ, ಅವು ಇತರೆ ರಾಜ್ಯಗಳಿಗೆ ಹೊಂದಿಕೊಳ್ಳಲಾರದಷ್ಟು ಭಿನ್ನವಾದ ಆಚಾರ, ವಿಚಾರ, ಸಂಸ್ಕೃತಿಗಳನ್ನು ಹೊಂದಿರುತ್ತವೆ. ಬೇರೆ ಬೇರೆ ಪಕ್ಕದಲ್ಲಿರುವಂಥ ರಾಜ್ಯಗಳಿಗೆ ಹೊಂದಿಕೊಳ್ಳಲಾರದಷ್ಟು ಕೂಡ ಅವು ಭಿನ್ನವಾದಂಥ ಆಚಾರಗಳನ್ನು ಅವು ಅನುಸರಿಸಿಕೊಂಡು ಬಂದಿರುತ್ತವೆ ಅನೇಕ ದಶಕಗಳಿಂದ. ಈ 3 ವಿಷಯಗಳನ್ನು ನಾವಿಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕು. ಹಾಗಾಗಿ ಈ ಭಾರತದಲ್ಲಿರುವಂಥ ಕೇಂದ್ರಾಡಳಿತ ಪ್ರದೇಶಗಳು ಈ 3 ಪ್ರಮುಖ ಅಂಶಗಳಿಂದ ಅವು ರಾಜ್ಯಗಳಿಗಿಂತ ಭಿನ್ನವಾಗಿ ಉಳಿದುಕೊಂಡಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಷ್ಟೇ ಅಲ್ಲ, ಈ
ಕೇಂದ್ರಾಡಳಿತ ಪ್ರದೇಶಗಳು ನೇರವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ, ಆಡಳಿತಕ್ಕೆ ಅವು ಒಳಪಟ್ಟಿರುತ್ತವೆ ಅನ್ನೋದನ್ನು ಗಮನಿಸಬೇಕು. ಹಾಗಾದರೆ ಈ ಕೇಂದ್ರಾಡಳಿತ ಪ್ರದೇಶಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ, ಹೇಗೆ ಅವುಗಳನ್ನು ಆಡಳಿತ ನಡೆಸಲಾಗುತ್ತದೆ ಅಂತಂದರೆ, ಕೇಂದ್ರ ಸರ್ಕಾರ ಆ ಪ್ರದೇಶಗಳ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ನನ್ನು ನೇಮಕ ಮಾಡುತ್ತಾರೆ. ಅದಕ್ಕೆ ನಾವು ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತಾ ಇದ್ವಿ. ರಾಜ್ಯಗಳಿಗೂ ಗವರ್ನರ್ನನ್ನು ನೇಮಕ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಲೆಫ್ಟಿನೆಂಟ್ ಗವರ್ನರ್ನನ್ನು ನೇಮಕ ಮಾಡ್ತಾ ಇದ್ದಾರೆ. ಈ ಲೆಫ್ಟಿನೆಂಟ್ ಗವರ್ನರ್ ಇವರು ಕೇಂದ್ರ ಸರ್ಕಾರದ ದೂತನಂತೆ ಇವರು ಕಾರ್ಯವನ್ನು ಅಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎರಡನೇದಾಗಿ ನೋಡೋದಾದರೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾಯಿತ ಸರ್ಕಾರ ಇರುವುದಿಲ್ಲ. ಇದು ಬಹಳ ಪ್ರಮುಖವಾಗಿರುವಂಥ ವಿಷಯ ವಸ್ತು. ಅಲ್ಲಿ ಚುನಾಯಿತ ಸರ್ಕಾರಗಳು ಇರುವುದಿಲ್ಲ. ಅಂದರೆ ಅಲ್ಲಿ ಕಾಲಕಾಲಕ್ಕೆ ನಿಯತಕಾಲಿಕವಾಗಿ ಚುನಾವಣೆಗಳು ನಡೆಯುವುದು, ಅಲ್ಲಿ ಚುನಾವಣೆಗಳಾದ ನಂತರದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ, ಮುಖ್ಯಮಂತ್ರಿಗಳಿಂದ ಮಂತ್ರಿಮಂಡಲದ ಆಯ್ಕೆ, ಈ ರೀತಿಯಾದಂಥ ವ್ಯವಸ್ಥೆಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡುಬರುವುದಿಲ್ಲ. ಇದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ವಿಷಯ ವಸ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದರೆ ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಕಂಡು ಬರ್ತದೆ. ಭಾರತದಲ್ಲಿರುವಂಥ ರಾಜ್ಯಗಳು ಪ್ರತಿ 5 ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಚುನಾವಣೆಗಳನ್ನು ಎದುರಿಸುತ್ತವೆ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಹುಮತವನ್ನು ಪಡೆದ ಪಕ್ಷ ಸರ್ಕಾರವನ್ನು ರಚನೆ ಮಾಡುತ್ತದೆ. ಸರ್ಕಾರದ ಮುಖ್ಯಸ್ಥನಾಗಿ ಮುಖ್ಯಮಂತ್ರಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಮುಖ್ಯಮಂತ್ರಿಯವರಿಗೆ ಸಹಾಯವಾಗಲಿಕ್ಕೆ ಮಂತ್ರಿಮಂಡಲವಿರುತ್ತದೆ ಮತ್ತು ಇದನ್ನೆಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಒಬ್ಬರು ಗವರ್ನರ್ನನ್ನು ನೇಮಕ ಮಾಡಲಾಗಿರ್ತದೆ. ಆದರೆ ಈ ಎಲ್ಲ ವ್ಯವಸ್ಥೆಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡು ಬರುವುದಿಲ್ಲ ಅನ್ನೋದನ್ನು ನಾವು ಅತ್ಯಂತ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಇದು ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳ ನಡುವೆ ಇರುವಂತಹ ಬಹುದೊಡ್ಡ ಒಂದು ಸ್ವರೂಪ ಅಥವಾ ಒಂದು ವ್ಯತ್ಯಾಸ ಎಂದರೆ ತಪ್ಪಾಗುವುದಿಲ್ಲ. ಹಾಗಾಗಿ ಅವನನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ತಮ್ಮದೇ ಆದಂತಹ ಸ್ವಾಯತ್ತತೆಯುಳ್ಳ ಅಧಿಕಾರ ಇರುವುದಿಲ್ಲ. ತಮ್ಮ ಪ್ರದೇಶದ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅವುಗಳಿಗೆ ಯಾವುದೇ ರೀತಿಯಾದಂತಹ ಸ್ವಾಯತ್ತತೆ ಅಲ್ಲಿ ಇರುವುದಿಲ್ಲ. ಆದರೆ ರಾಜ್ಯಗಳಿಗೆ ಸ್ವಾಯತ್ತತೆ ಇರುತ್ತದೆ. ಭಾರತದಲ್ಲಿರುವಂಥ ರಾಜ್ಯಗಳು ತಮ್ಮದೇ ಆದಂಥ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅವುಗಳಿಗೆ ಸ್ವಾಯತ್ತತೆ ಇರುತ್ತದೆ. ಆ ಸ್ವಾಯತ್ತತೆ ಎಲ್ಲಿಂದ ದೊರೆಯುತ್ತದೆ ಅಂತಂದರೆ ಸಂವಿಧಾನದಿಂದ ದೊರೆಯುತ್ತದೆ. ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಎಲ್ಲ ರಾಜ್ಯಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತವೆ. ಯಾವೆಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತವೆ ಅಂತಂದರೆ, ಮೊದಲನೇದಾಗಿ ಶಾಸಕಾಂಗದ ಕಾರ್ಯಚಟುವಟಿಕೆಗಳು, ಎರಡನೇದು ಕಾರ್ಯಾಂಗದ ಕಾರ್ಯಚಟುವಟಿಕೆಗಳು, ಮೂರನೇದಾಗಿ ನ್ಯಾಯಾಂಗದ ಕಾರ್ಯಚಟುವಟಿಕೆಗಳು. ಈ 3 ಅಂಶಗಳು ರಾಜ್ಯಗಳಲ್ಲಿ ಅತ್ಯಂತ ಒಂದು ಸಂವಿಧಾನದ ಆಶಯದಂತೆ ಅಲ್ಲಿ ಮೂಡಿ ಬರುತ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಈ ರೀತಿಯಾದಂತಹ ಸ್ವಾಯತ್ತತೆಯುಳ್ಳಂತಹ ಚಟುವಟಿಕೆಗಳು, ಆಡಳಿತಾತ್ಮಕ ಚಟುವಟಿಕೆಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡು ಬರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದು ಕೂಡ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳಿಗಿರುವಂತಹ ಒಂದು ಬಹುಮುಖ್ಯವಾದಂತಹ ಒಂದು ವ್ಯತ್ಯಾಸ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಮುಂದುವರೆದು ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಘೋಷಿಸಿದಂತಹ GST, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನು ಕರಿತಿದ್ರಿ, ಈ ಗೂಡ್ಸ್ ಸರ್ವಿಸ್ ಟ್ಯಾಕ್ಸವು ಕೂಡ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುತ್ತದೆ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ನಾವು GSTಯನ್ನು ಪ್ರಮುಖವಾಗಿ 4 ರೂಪಗಳಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಕೊನೆಯ ರೂಪವೇ UTGST ಅಂತ ಕರಿತಾ ಇದ್ದಾರೆ. UTGST ಅಂತಂದರೆ ಯೂನಿಯನ್ ಟೆರಿಟರೀಸ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ. ಈ UTGST ಇಂದನೂ ಕೂಡ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರ ಜೊತೆಗೆ ಹಣಕಾಸಿನ ಒಂದು ಸಂಬಂಧವನ್ನು, ಹಣಕಾಸಿನ ಒಂದು ನಿಯಂತ್ರಣವನ್ನು ಅವು ಹೊಂದಿರುತ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ
ಅತ್ಯಂತ ಪ್ರಮುಖವಾದಂಥ ವ್ಯತ್ಯಾಸಗಳನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಅಷ್ಟೇ ಅಲ್ಲ, ಇನ್ನೂ ಒಂದು ಅತ್ಯಂತ ಪ್ರಮುಖವಾಗಿರುವಂಥ ವಿಷಯಗಳಂತಂದರೆ, ನಾ ಈಗಾಗಲೇ ಹೇಳಿದಂತೆ ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದೇವೆ. ಅವುಗಳಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳು ಭಾಗಶಃ ರಾಜ್ಯ ಸ್ವರೂಪವನ್ನು ಪಡೆದಂತಹ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ. ಇದನ್ನು ನಾವು ಗಮನಿಸಬೇಕು. ಭಾಗಶಃ ರಾಜ್ಯದ ಸ್ವರೂಪವನ್ನು ಪಡೆದಂಥ ಕೇಂದ್ರಾಡಳಿತ ಪ್ರದೇಶಗಳಂತಂದರೆ, ಈ 3 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತದೆ, ಮುಖ್ಯಮಂತ್ರಿ ಇದ್ದಾರೆ ಮತ್ತು ಸರ್ಕಾರ ಇರುತ್ತದೆ. ಹಾಗಾದರೆ ಈ 3 ರಾಜ್ಯಗಳು ಯಾವುವು ಅನ್ನೋದನ್ನು ನಾವು ನೋಡೋದಾದರೆ, ದೆಹಲಿ, ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಪುದುಚೇರಿ, ಈ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಚಟುವಟಿಕೆಗಳು ಕಂಡು ಬರ್ತಾ ಇದ್ದಾವೆ. ಆದರೆ ಇಲ್ಲಿ ಗವರ್ನರ್ ಇರುವುದಿಲ್ಲ, ಇಲ್ಲಿ ಲೆಫ್ಟಿನೆಂಟ್ ಗವರ್ನರೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಕೇಂದ್ರದಿಂದ ನೇರವಾಗಿ ನೇಮಕಗೊಂಡು ಈ ಪ್ರದೇಶಗಳನ್ನು ಅವರು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಒಳಪಡಿಸ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ವಸ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹೀಗೆ ಸ್ನೇಹಿತರೆ, ಇದು ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದಾಗಿ ಮತ್ತು ಒಂದು ಸಾಮಾನ್ಯ ದೃಷ್ಟಿಕೋನದಿಂದಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ಒಂದು ವ್ಯತ್ಯಾಸ. ಇಲ್ಲಿ ಬಹುತೇಕ ಜನರಿಗೆ ರಾಜ್ಯ ಸರ್ಕಾರಗಳು ಹೇಗೆ ರಚನೆ ಆಗ್ತಾ ಇದ್ದಾವೆ, ಅವುಗಳ ಆಡಳಿತ ಹೇಗೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದ್ದೇ ಇರ್ತದೆ. ಆದರೆ ಕೇಂದ್ರಾಡಳಿತ ಪ್ರದೇಶಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅವುಗಳ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದು ಬಹುತೇಕ ಜನರಿಗೆ ಅರಿವಿಗೆ ಬಂದಿರುವುದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ನಾನು ಮಾಡಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.